ಜನ ಸತ್ರೆ ನಕ್ಷತ್ರ ಆಗ್ತಾರೆ ಅಂತ ಕೆಲವು ಸಿನಿಮಾಗಳಲ್ಲಿ ನಾವು ಡೈಲಾಗ್ ಕೇಳಿದ್ವಿ. ಆದ್ರೆ ರಿಯಾಲಿಟಿ ಏನಪ್ಪಾ ಅಂದ್ರೆ ನಕ್ಷತ್ರಗಳು ಸತ್ರೇನೆ ಜನ ಉಂಟಾಗೋದು ಅನ್ನೋದು. ನಮ್ಮ ಭೂಮಿ ಹೇಗ್ ಉಂಟಾಯ್ತು ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ರಿಯಾಲಿಟಿ ಏನಂತ ನಮ್ಗೆ ಗೊತ್ತಾಗುತ್ತೆ. ನಮ್ಮ ಭೂಮಿ ಹೇಗ್ ಉಂಟಾಯ್ತು ಅಂತ ಅರ್ಥ ಮಾಡ್ಕೊಳ್ಳೋಕೆ ನಮ್ಗೆ ಗ್ರಾವಿಟೇಷನಲ್ ಫೋರ್ಸ್ ಅಥವಾ ಗುರುತ್ವಾಕರ್ಷಣೆ ಶಕ್ತಿ ಬಗ್ಗೆ ಅರ್ಥ ಮಾಡ್ಕೊಬೇಕಾಗುತ್ತೆ. ನಮ್ಗೆಲ್ರೂ ಗೊತ್ತಿದೆ, ನಾವು ಭೂಮಿ ಮೇಲೆ ನಿಂತಿರೋದು ಗುರುತ್ವಾಕರ್ಷಣೆ ಶಕ್ತಿ ಕಾರಣ. ನಾವು ಒಂದು ಚೆಂಡು ಮೇಲೆ ಬಿಸಾಕಿದ್ರೆ ಅದು ಕೆಳಗ್ ಬರ್ಲಿಕ್ಕೂ ಕಾರಣ ಗ್ರಾವಿಟೇಷನಲ್ ಫೋರ್ಸ್ ಅನ್ನೇ. ಗುರುತ್ವಾಕರ್ಷಣೆ ಶಕ್ತಿ ಇರಲಿಲ್ಲ ಅಂದ್ರೆ ನಾವು ಭೂಮಿ ಮೇಲೆ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಚೆಂಡೇನಾದ್ರು ಬಿಸಾಕಿದ್ರೆ ಅದು ಹಾಗೆ ಹಾರ್ಕೊಂಡು ಹೋಗ್ಬೇಕಿತ್ತು, ಕೆಳಗ್ ಬೀಳೋದಿಲ್ಲ. ಅಂದ್ರೆ ನಮ್ಗೆ ಇದರಿಂದ ಅರ್ಥ ಆಗೋದು ಭೂಮಿ ಎಲ್ಲವನ್ನು ತನ್ನಲ್ಲಿ ಎಳೆದಿಡ್ಕೊಂತ ಇದೆ. ಇದನ್ನ ಗುರುತ್ವಾಕರ್ಷಣೆ ಶಕ್ತಿ ಅಂತ ನಮ್ಗೆ ಗೊತ್ತಿದೆ. ಆದ್ರೆ ಸೂರ್ಯನ ಸುತ್ತ ಭೂಮಿ ಸುತ್ತೋದಕ್ಕೂ ಭೂಮಿ ಸುತ್ತ ಚಂದ್ರ ಸುತ್ತೋದಕ್ಕೂ ಗುರುತ್ವಾಕರ್ಷಣೆ ಶಕ್ತಿನೇ ಕಾರಣ ಅಂತ ಹೇಳ್ತಾರೆ. ಹಾಗಿದ್ರೆ ಗುರುತ್ವಾಕರ್ಷಣೆ ಶಕ್ತಿ ಎಳೆದು ಹಿಡ್ಕೊಂತ ಇದೆ, ಜೊತೆಗೆ ಸುತ್ತಿಸ್ತಾನೂ ಇದೆ. ಇದು ಹೇಗೆ ಸಾಧ್ಯ? ಮತ್ತೆ ಚಂದ್ರನ ಮೇಲೆ ಆಸ್ಟ್ರೋನಾಟ್ಸ್ ನಡೆಯುವಂತ ವಿಡಿಯೋಸ್ ನಾವು ನೋಡಿದೀವಿ. ಆ ವಿಡಿಯೋಗಳಲ್ಲಿ ಆಸ್ಟ್ರೋನಾಟ್ಸ್ ಭೂಮಿ ಮೇಲೆ ನಡೆಯೋ ರೀತಿ ನಡೆಯೋದಿಲ್ಲ, ಒಂದ್ ರೀತಿಲಿ ತೇಲ್ಕೊಂಡ್ ನಡೀತಿರ್ತಾರೆ. ಇದಕ್ಕೆ ಕಾರಣ ಭೂಮಿ ಕಂಪೇರ್ ಮಾಡಿದ್ರೆ ಚಂದ್ರನ ಮೇಲೆ ಗುರುತ್ವಾಕರ್ಷಣೆ ಶಕ್ತಿ ಕಡಿಮೆ ಇದೆ. ಹಾಗಿದ್ರೆ ಈ ಗುರುತ್ವಾಕರ್ಷಣೆ ಶಕ್ತಿಯ ವ್ಯತ್ಯಾಸಗಳ ಕಾರಣ ಏನು? ಇವೆಲ್ಲವೂ ಈ ವಿಡಿಯೋ ಮುಖಾಂತರ ನಾವು ತಿಳ್ಕೊಳ್ಳೋಣ. ನಮ್ಗೆಲ್ರೂ ಗೊತ್ತಿರೋ ವಿಷಯನೇ, ಭೂಮಿಗೆ, ಸೂರ್ಯನಿಗೆ, ಚಂದ್ರನಿಗೆ ಎಲ್ಲದಕ್ಕೂ ಗುರುತ್ವಾಕರ್ಷಣೆ ಶಕ್ತಿ ಇದೆ. ಚಂದ್ರನ ಗುರುತ್ವಾಕರ್ಷಣೆ ಶಕ್ತಿಯಿಂದಾನೇ ಸಮುದ್ರದಲ್ಲಿ ಅಲೆಗಳು ಉಂಟಾಗೋದು ಅನ್ನೋ ವಿಷಯಗಳೆಲ್ಲ ನಮ್ಗೆ ಗೊತ್ತಿದೆ. ಆದ್ರೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲದಿರುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಈ ಬ್ರಹ್ಮಾಂಡದಲ್ಲಿರುವಂತ ಪ್ರತಿಯೊಂದು ವಸ್ತುಗಳಿಗೂ ಗುರುತ್ವಾಕರ್ಷಣೆ ಶಕ್ತಿ ಇದೆ. ಅಂದ್ರೆ ಒಂದು ದೊಡ್ಡ ನಕ್ಷತ್ರದಿಂದ ಹಿಡಿದು ಒಂದು ಸಣ್ಣ ಧೂಳು ಮಾತ್ರ ಅಲ್ಲ, ಬ್ಯಾಕ್ಟೀರಿಯಾ, ವೈರಸ್, ಮಾಲಿಕ್ಯೂಲ್ಸ್, ಆಟಮ್ಸ್ ಇವೆಲ್ಲದಕ್ಕೂ ಗುರುತ್ವಾಕರ್ಷಣೆ ಶಕ್ತಿ ಇದೆ. ನನ್ನ ಕೈಯಲ್ಲಿ ಇರ್ತಕ್ಕಂಥ ಈ 2 ಚೆಂಡುಗಳೇನಿದೆ ಇದಕ್ಕೂ ಕೂಡ ಗುರುತ್ವಾಕರ್ಷಣೆ ಶಕ್ತಿ ಇದೆ. ಜೊತೆಗೆ ನನಗೂ ಒಂದು ಗುರುತ್ವಾಕರ್ಷಣೆ ಶಕ್ತಿ ಇದೆ. ಈ ಚೆಂಡುಗಳನ್ನ ನಾನು ಆಕರ್ಷಣೆ ಮಾಡ್ತಾ ಇದ್ದೀನಿ, ನನ್ನನ್ನ ಈ ಚೆಂಡುಗಳು ಕೂಡ ಆಕರ್ಷಣೆ ಮಾಡ್ತಾ ಇದೆ. ಆದ್ರೆ ಈ ಚೆಂಡುಗಳನ್ನ ನಾನು ಬಿಟ್ರೆ ಇವು ಕೆಳಗ್ ಬೀಳುತ್ತೆ ಹೊರತು ನನ್ ಮೇಲೆ ಬಂದು ಅನ್ಕೊಳ್ಳೋದಿಲ್ಲ, ಹಾಗೆ ಒಂದಕ್ಕೊಂದು ಅನ್ಕೊಳ್ಳೋದಿಲ್ಲ. ಇವೆಲ್ಲದ್ರಲ್ಲೂ ಎಷ್ಟು ಗುರುತ್ವಾಕರ್ಷಣೆ ಶಕ್ತಿ ಅಡಗಿದೆ ಅಂತ ಅರ್ಥ ಮಾಡ್ಕೊಂಡ್ರೆ ಯಾಕೆ ಇದು ಒಂದಕ್ಕೊಂದು ಅನ್ಕೊಳ್ಳೋದೆ ಕೆಳಗ್ ಬೀಳ್ತಾ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಎಷ್ಟು ಗುರುತ್ವಾಕರ್ಷಣೆ ಶಕ್ತಿ ಅಡಗಿದೆ ಅನ್ನೋದು ಆ ವಸ್ತುವಿನ ಮಾಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮಾಸ್ ಅಂದ್ರೆ ಒಂದು ವಸ್ತುವಲ್ಲಿ ಎಷ್ಟು ಮ್ಯಾಟರ್ ಇದೆ ಅಥವಾ ಎಷ್ಟು ಮಾಲಿಕ್ಯೂಲ್ ಇದೆ ಅದರ ಲೆಕ್ಕನೇ ಮಾಸ್ ಅಂತ ಬರೋದು. ಆದ್ರೆ ನಮ್ಗೆ ಇಲ್ಲಿ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾನು ಭಾರ ಅಥವಾ ತೂಕ ಅಂತ ಉಪಯೋಗಿಸ್ತೀನಿ. ಒಂದು ವಸ್ತುವಿನ ಭಾರ ತುಂಬಾ ಕಮ್ಮಿ ಇತ್ತು ಅಂದ್ರೆ ಗುರುತ್ವಾಕರ್ಷಣೆ ಶಕ್ತಿ ಅಷ್ಟೇ ಕಡಿಮೆ ಇರುತ್ತೆ. ಒಂದು ವಸ್ತುವಿನ ಭಾರ ಜಾಸ್ತಿ ಇತ್ತು ಅಂದ್ರೆ ಆ ವಸ್ತುವಿನ ಗುರುತ್ವಾಕರ್ಷಣೆ ಶಕ್ತಿ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ಭೂಮಿಗೆ ಕಂಪೇರ್ ಮಾಡಿದ್ರೆ ನನ್ನ ಭಾರ ಮತ್ತು ಈ ಚೆಂಡುಗಳ ಭಾರ ಎಷ್ಟು ಕಡಿಮೆ ಅಂದ್ರೆ ಲೆಕ್ಕಕ್ಕೆ ಇಲ್ಲ, ಅಷ್ಟು ಕಡಿಮೆ, ನೆಗ್ಲಿಜಿಬಲ್ ವೆಯ್ಟ್ ಅಂತ ಹೇಳ್ಬೋದು. ಇದೇ ಕಾರಣಕ್ಕೇನೆ ನಮ್ಮ ಗುರುತ್ವಾಕರ್ಷಣೆ ಶಕ್ತಿ ಕೂಡ ಭೂಮಿ ಮೇಲೆ ನಿಂತು ಭೂಮಿಗೆ ಕಂಪೇರ್ ಮಾಡುವಾಗ ಭೂಮಿಯ ಗುರುತ್ವಾಕರ್ಷಣೆ ಶಕ್ತಿ ಮುಂದೆ ಲೆಕ್ಕಕ್ಕೆ ಬರೋದಿಲ್ಲ. ಬೆಟ್ಟ ಗುಡ್ಡಗಳ ಸಮೇತ ಭೂಮಿ ಮೇಲಿರುವಂತಹ ಪ್ರತಿಯೊಂದು ವಸ್ತುಗಳ ಗುರುತ್ವಾಕರ್ಷಣೆ ಶಕ್ತಿ ಭೂಮಿಗೆ ಕಂಪೇರ್ ಮಾಡುವಾಗ ಲೆಕ್ಕಕ್ಕೆ ಬರೋದಿಲ್ಲ. ಅದೇ ಕಾರಣಕ್ಕೆ ಭೂಮಿ ಮೇಲಿರುವಂತಹ ಎಲ್ಲಾ ವಸ್ತುಗಳು ಭೂಮಿ ಮೇಲೆನೆ ಬಂದ್ಬಿಡುತ್ತೆ, ಒಂದಕ್ಕೊಂದು ಅಟ್ರಾಕ್ಟ್ ಆಗೋದೇ ಇಲ್ಲ. ಭೂಮಿಯ ಗುರುತ್ವಾಕರ್ಷಣೆ ಶಕ್ತಿ ಬಗ್ಗೆ ಪುರಾತನ ಕಾಲದಿಂದನೂ ಜನಕ್ಕೆ ಗೊತ್ತಿತ್ತು. ಆದ್ರೆ ಈ ರೀತಿ ಹೇಳಿದ್ದು ಅಂದ್ರೆ ಎಲ್ಲ ವಸ್ತುಗಳಿಗೂ ಗುರುತ್ವಾಕರ್ಷಣೆ ಶಕ್ತಿ ಇದೆ ಅಂತ ಹೇಳಿದ್ದು ಮೊದಲನೇ ಬಾರಿ ಸರ್ ಐಸಕ್ ನ್ಯೂಟನ್ ಅವರು. ಅವ್ರು ಏನ್ ಹೇಳಿದ್ರು ಅಂದ್ರೆ, ಒಂದು ಆಪಲ್ ಮರದಿಂದ ಭೂಮಿ ಮೇಲೆ ಬೀಳುವಾಗ ಭೂಮಿ ತನ್ನ ಗುರುತ್ವಾಕರ್ಷಣೆ ಶಕ್ತಿಯಿಂದ ಮಾತ್ರ ಅಲ್ಲ ಆಪಲ್ ನ ತನ್ನ ಕಡೆಗೆ ಎಳಿತಾ ಇರೋದು, ಆಪಲ್ ಕೂಡ ಭೂಮಿಯನ್ನ ತನ್ನ ಕಡೆಗೆ ಸೆಳಿತಾ ಇದೆ. ಆದ್ರೆ ಭೂಮಿ ಕಂಪೇರ್ ಮಾಡುವಾಗ ಆಪಲ್ ತೀರಾ ಚಿಕ್ಕದಾಗಿರೋ ಕಾರಣ ಏನಾಗ್ತಾ ಇದೆ, ಆಪಲ್ ಬಂದು ಭೂಮಿ ಮೇಲೆ ಬೀಳ್ತಾ ಇದೆ, ಅಲ್ಲದೆ ಭೂಮಿ ಹೋಗಿ ಆಪಲ್ ಮೇಲೆ ಬೀಳ್ತಾ ಇಲ್ಲ. ಭೂಮಿಗೆ ಕಂಪೇರ್ ಮಾಡುವಾಗ ಚಂದ್ರನ ಗಾತ್ರ ಮತ್ತು ಭಾರ ಕಡಿಮೆ ಇರೋ ಕಾರಣನೇ ಚಂದ್ರನ ಮೇಲೆ ಭೂಮಿಗಿಂತ ಕಡಿಮೆ ಗುರುತ್ವಾಕರ್ಷಣೆ ಇದ್ದು ಚಂದ್ರನ ಮೇಲೆ ನಡೆಯುವಾಗ ಆಸ್ಟ್ರೋನಾಟ್ಸ್ ತೇಲ್ಕೊಂಡು ನಡೀತಾ ಇರೋದು. ಹಾಗಿದ್ರೆ ಈ ಚೆಂಡುಗಳು ಯಾವಾಗ ಒಂದಕ್ಕೊಂದು ಅಟ್ರಾಕ್ಟ್ ಮಾಡುತ್ತೆ ಮತ್ತೆ ನಾನಲ್ಲಿ ನಿಂತಿದ್ರೆ ನನ್ನನ್ನು ಯಾವಾಗ ಅಟ್ರಾಕ್ಟ್ ಮಾಡುತ್ತೆ ಅಂತ ನೋಡೋದಾಗಿದ್ರೆ ಅದಕ್ಕೆ ನಾವು ಭೂಮಿಯ ಗುರುತ್ವಾಕರ್ಷಣೆ ಬಿಟ್ಟು ಹೋಗ್ಬೇಕು. ಭೂಮಿ ಮಾತ್ರ ಅಲ್ಲ, ಸೂರ್ಯನ ಗುರುತ್ವಾಕರ್ಷಣೆ ಕೂಡ ನಾವು ಬಿಟ್ಟು ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಸೂರ್ಯನ ಗುರುತ್ವಾಕರ್ಷಣೆ ಶಕ್ತಿ ಇದ್ರೂ ಕೂಡ ಸೂರ್ಯ ತನ್ನ ಕಡೆಗೆ ಎಲ್ಲ ವಸ್ತುಗಳನ್ನ ಎಳ್ಕೊಳ್ಳುತ್ತೆ. ಹಾಗಾಗಿ ಸೂರ್ಯನ ಗುರುತ್ವಾಕರ್ಷಣೆಯನ್ನು ದಾಟ್ಕೊಂಡು ಪ್ಲೂಟೋ ಅನ್ನೋ ಕುಬ್ಜ ಗ್ರಹವನ್ನು ಕೂಡ ನಾವು ದಾಟ್ಕೊಂಡು ಹೋದ್ರೆ ಅಂತ ಜಾಗದಲ್ಲಿ ಈ 2 ಚೆಂಡುಗಳು ನನ್ನ ಮೇಲೆ ಬಂದು ಅಂಟ್ಕೊಂಡ್ಬಿಡುತ್ತೆ. ಯಾಕಂದ್ರೆ ನನ್ನ ಗುರುತ್ವಾಕರ್ಷಣೆ ಶಕ್ತಿ ಈ 2 ಚೆಂಡುಗಳಿಗಿಂತ ಜಾಸ್ತಿ ಇರುತ್ತೆ, ಯಾಕಂದ್ರೆ ನನ್ನ ಗಾತ್ರ ಅಥವಾ ಭಾರ ಜಾಸ್ತಿ ಇರೋ ಕಾರಣ. ಆ ರೀತಿ ಸ್ಪೇಸ್ ಅಲ್ಲಿ ಅಥವಾ ಬಾಹ್ಯಾಕಾಶದಲ್ಲಿ ಒಂದು ವಸ್ತು ನಿಂತಿದ್ರೆ ಅಥವಾ ಚಲಿಸ್ತಾ ಇದ್ರೆ ಏನಾಗುತ್ತೆ ಅಂತ ನೋಡೋಣ. ಈಗ ಒಂದು ವಸ್ತು ಅಥವಾ ಒಂದು ಚೆಂಡು ನಿಂತೇ ಇದ್ರೆ
ಅದು ಹಾಗೆ ನಿಂತಿರುತ್ತೆ ಯಾವಾಗವರೆಗೂ ನಾವು ಹೊರಗಿಂದ ಒಂದು ಎನರ್ಜಿ ಆ ಚೆಂಡು ಕೊಡೋವರೆಗೂ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ದೇಹದಲ್ಲಿ ಸ್ಟೋರ್ ಆಗಿರುವಂತ ಎನರ್ಜಿನ ನಾನು ಈ ಚೆಂಡಿಗೆ ಕೊಡ್ತಾ ಇದ್ದೀನಿ. ಈ ಚೆಂಡಿಗೆ ಇವಾಗ ನಾನು ಕೊಟ್ಟಿರೋದು ಕೈನೆಟಿಕ್ ಎನರ್ಜಿ. ಚಲಿಸುವಂತ ವಸ್ತುವಲ್ಲಿ ಅಡಗಿರ್ತಕ್ಕಂತ ಒಂದು ಎನರ್ಜಿ ಏನಿದೆ ಅದನ್ನೇ ನಾವು ಕೈನೆಟಿಕ್ ಎನರ್ಜಿ ಅಂತ ಹೇಳೋದು. ಉದಾಹರಣೆಗೆ ಈಗ ನಾವು ಒಂದು ಚೆಂಡನ್ನ ನಮ್ಮ ಕೈಯಲ್ಲಿ ಹಿಡ್ಕೊಂಡಿದ್ರೆ ಇದಕ್ಕೆ ಯಾವುದೇ ರೀತಿಯಾದ ಕೈನೆಟಿಕ್ ಎನರ್ಜಿ ಇರೋದಿಲ್ಲ. ಇದನ್ನ ನಾವು ಬಿಸಾಕಿದ್ರೆ ಎಷ್ಟು ವೇಗವಾಗಿ ಬಿಸಾಕ್ತಿವಿ ಅಷ್ಟು ಕೈನೆಟಿಕ್ ಎನರ್ಜಿ ಆ ಚೆಂಡಿಗೆ ಬರುತ್ತೆ. ಬಿಸಾಕಿದಂತ ಚೆಂಡು ನಮ್ಮ ಮೇಲೆ ತಾಗುವಾಗ ನಮ್ಗೆ ನೋವಾಗುತ್ತೆ, ಅದಕ್ಕೆ ಕಾರಣ ಕೈನೆಟಿಕ್ ಎನರ್ಜಿನೇ. ಜೋರಾಗಿ ಬಿಸಾಕಿದಂತ ಚೆಂಡು ನಮ್ಮ ಮೇಲೆ ತಾಗಿದ್ರೆ ಜೋರಾಗಿ ನೋವಾಗುತ್ತೆ, ಮೆತ್ತಗೆ ಬಿಸಾಕಿದಂತ ಚೆಂಡು ನಮ್ಮ ಮೇಲೆ ತಾಗಿದ್ರೆ ಮೆತ್ತಗೆ ನೋವಾಗುತ್ತೆ. ಅಂದ್ರೆ ಚೆಂಡಿನ ವೇಗದ ಮೇಲೆ ಕೂಡ ಕೈನೆಟಿಕ್ ಎನರ್ಜಿ ಡಿಪೆಂಡ್ ಆಗುತ್ತೆ. ಹಾಗೆ ಅದರ ತೂಕದ ಮೇಲೆ ಕೂಡ. ಸ್ವಲ್ಪ ಭಾರ ಜಾಸ್ತಿ ಇರುವಂತ ಚೆಂಡು ಮೆತ್ತಗೆ ಬಿದ್ರೂ ನೋವಾಗುತ್ತೆ, ಭಾರ ಕಡಿಮೆ ಇರುವಂತ ಚೆಂಡು ಸ್ವಲ್ಪ ಜೋರಾಗಿ ಬಿದ್ರೂ ನಮಗೆ ನೋವು ಕಡಿಮೆ ಆಗುತ್ತೆ. ಅದರ ಅರ್ಥ ಒಂದು ವಸ್ತುವಿನ ವೇಗ ಮತ್ತು ಅದರ ತೂಕದ ಮೇಲೆ ಕೈನೆಟಿಕ್ ಎನರ್ಜಿ ಡಿಪೆಂಡ್ ಆಗಿರುತ್ತೆ. ಒಂದು ಚೆಂಡು ನಾವು ಬಿಸಾಕಿದ್ರೆ ಅದು ಸ್ವಲ್ಪ ದೂರ ಚಲಿಸಿ ಕೆಳಗೆ ಬೀಳುತ್ತೆ. ಅದು ಯಾಕೆ ಅಂತ ನಮ್ಗೆ ಗೊತ್ತಿದೆ. ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಆ ಚೆಂಡನ್ನ ಕೆಳಗಿಳಿಯುತ್ತೆ. ಜೊತೆಗೆ ನಮ್ಮ ವಾತಾವರಣ ಕೂಡ ಆ ಚೆಂಡನ್ನ ತಡಿತಾ ಇರುತ್ತೆ. ವಾತಾವರಣದ ಗಾಳಿ ಏನು ಈ ಚೆಂಡನ್ನ ತಡಿತಾ ಇದೆ ಅದು ಫ್ರಿಕ್ಷನಲ್ ಫೋರ್ಸ್ ಅಂತ ನಾವು ಕರಿತೀವಿ. ಜೊತೆಗೆ ಭೂಮಿ ಎಳಿತಾರದ ಅದು ಗ್ರಾವಿಟೇಷನಲ್ ಫೋರ್ಸ್. ಅಂದ್ರೆ ಹೊರಗಿರ್ತಕ್ಕಂತ ಎರಡು ಫೋರ್ಸ್ ಏನ್ ಮಾಡ್ತಾ ಇದೆ, ನಾವು ಬಿಸಾಕಿದಂತ ಈ ಚೆಂಡು ನಿರಂತರವಾಗಿ ಚಲಿಸೋದನ್ನ ತಡೀತಾ ಇದೆ. ಆದ್ರೆ ಸ್ಪೇಸ್ ಅಲ್ಲಿ ಅಥವಾ ಬಾಹ್ಯಾಕಾಶದಲ್ಲಿ ಈ ರೀತಿ ವಾತಾವರಣ ಮತ್ತು ಗುರುತ್ವಾಕರ್ಷಣ ಶಕ್ತಿ ಇಲ್ದೇ ಇರೋ ಕಾರಣ ಒಂದು ಚೆಂಡು ಚಲಿಸ್ಲಿಕ್ಕೆ ಶುರು ಆದ್ರೆ ಅದು ಒಂದೇ ಡೈರೆಕ್ಷನ್ ಅಲ್ಲಿ ಚಲಿಸ್ತಾನೆ ಇರುತ್ತೆ. ಇದೇ ನ್ಯೂಟನ್ ಹೇಳಿದಂತ ಫಸ್ಟ್ ಲಾ ಆಫ್ ಮೋಷನ್. ಏನಂತ ಹೇಳಿದ್ದು, ಒಂದು ವಸ್ತು ನಿಂತಿದ್ರೆ ಅದು ನಿಂತೇ ಇರುತ್ತೆ, ಒಂದು ವಸ್ತು ಚಲಿಸ್ತಾ ಇದ್ರೆ ಚಲಿಸ್ತಾನೆ ಇರುತ್ತೆ, ಯಾವಾಗವರೆಗೂ ಹೊರಗಿನಿಂದ ಒಂದು ಶಕ್ತಿ ಅದರಲ್ಲಿ ಬದಲಾವಣೆ ತರುವವರೆಗೂ. ಇಷ್ಟು ಅರ್ಥ ಮಾಡ್ಕೊಂಡ್ರೆ ನಾವು ಬಾಹ್ಯಾಕಾಶದಲ್ಲಿ ಯಾವ ರೀತಿ ಗ್ರಾವಿಟೇಷನ್ ಫೋರ್ಸ್ ಮತ್ತೆ ಕೈನೆಟಿಕ್ ಎನರ್ಜಿ ವರ್ಕ್ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಬಹುದು. ಮತ್ತೊಂದು ವಿಷಯ, ಬಾಹ್ಯಾಕಾಶದಲ್ಲಿ ಸಾಮಾನ್ಯವಾಗಿ ಯಾವುದೇ ವಸ್ತುಗಳು ಒಂದು ಜಾಗದಲ್ಲಿ ನಿಂತಿರೋದಿಲ್ಲ, ಅವು ಸಾಮಾನ್ಯವಾಗಿ ಚಲಿಸ್ತಾ ಇರುತ್ತೆ. ಚಲಿಸುವಾಗ ಈ ರೀತಿ ತಿರ್ಕೊಂಡು ಚಲಿಸ್ತಾ ಇರುತ್ತೆ. ಯಾಕೆ ಈ ರೀತಿ ತಿರ್ಕೊಂಡು ಚಲಿಸ್ತಾ ಇದೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ವಸ್ತು ಒಂದು ಸ್ಥಳದಲ್ಲಿ ನಿಂತಿದೆ, ಇನ್ನೊಂದು ವಸ್ತು ನೇರವಾಗಿ ಚಲಿಸ್ತಾ ಇದೆ ಅಂತ ಅನ್ಕೊಳ್ಳೋಣ. ಈಗ ಬಾಹ್ಯಾಕಾಶದಲ್ಲಿ ಒಂದು ಹಸಿರು ಚೆಂಡು ನಿಂತಿದೆ, ಇನ್ನೊಂದು ನೀಲಿ ಚೆಂಡು ಎಲ್ಲಿಂದನೋ ಕೈನೆಟಿಕ್ ಎನರ್ಜಿ ಹೊತ್ಕೊಂಡು ಬರ್ತಾ ಇದೆ. ಈ ಕೈನೆಟಿಕ್ ಎನರ್ಜಿ ಎಲ್ಲಿಂದ ಬಂತು ಅಂತ ನಾನು ಮುಂದೆ ಹೇಳ್ತೀನಿ. ಆದ್ರೆ ಇವಾಗ ನಾವು ಅನ್ಕೊಳ್ಳೋಣ ಕೈನೆಟಿಕ್ ಎನರ್ಜಿ ಹೊತ್ಕೊಂಡು ಒಂದು ಚೆಂಡು ಬರ್ತಾ ಇದೆ. ಕೈನೆಟಿಕ್ ಎನರ್ಜಿ ಈ ಚೆಂಡನ್ನ ಒಂದೇ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಮಾಡಿಸ್ತಾ ಇರುತ್ತೆ. ಆ ರೀತಿ ಈ ಚೆಂಡು ನೇರವಾಗಿ ಚಲಿಸ್ತಿರ್ಬೇಕಂದ್ರೆ ಈ ಹಸಿರು ಚೆಂಡಿನ ಗ್ರಾವಿಟೇಷನ್ ಫೋರ್ಸ್ ಈ ನೀಲಿ ಚೆಂಡಿನ ಮೇಲೆ ಪರಿಣಾಮ ಬೀಳುತ್ತೆ. ಆ ಗ್ರಾವಿಟೇಷನ್ ಫೋರ್ಸ್ ಪರಿಣಾಮದಿಂದ ಏನಾಗುತ್ತೆ, ಈ ಚೆಂಡಿನ ಡೈರೆಕ್ಷನ್ ಅಲ್ಲಿ ಬದಲಾವಣೆ ಬರುತ್ತೆ. ಯಾಕಂದ್ರೆ ಹೊರಗಿಂದ ಒಂದು ಶಕ್ತಿ ಅದ್ರ ಮೇಲೆ ಆಕ್ಟ್ ಮಾಡ್ತು. ಎಷ್ಟರ ಮಟ್ಟಿಗೆ ಇದರ ಡೈರೆಕ್ಷನ್ ಅಲ್ಲಿ ಬದಲಾವಣೆ ಆಗುತ್ತೆ ಅಂದ್ರೆ ಈ ನೀಲಿ ಚೆಂಡಿನ ಕೈನೆಟಿಕ್ ಎನರ್ಜಿ ಮತ್ತು ಈ ಹಸಿರು ಚೆಂಡಿನ ಗ್ರಾವಿಟೇಷನಲ್ ಎನರ್ಜಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಈ ನೀಲಿ ಚೆಂಡಿನ ಕೈನೆಟಿಕ್ ಎನರ್ಜಿ ಜಾಸ್ತಿ ಇದ್ದು ಈ ಹಸಿರು ಚೆಂಡಿನ ಗ್ರಾವಿಟೇಷನಲ್ ಫೋರ್ಸ್ ಕಮ್ಮಿ ಇತ್ತು ಅಂದ್ರೆ ಈ ನೀಲಿ ಚೆಂಡು ಒಂದು ಸ್ವಲ್ಪ ಮಾತ್ರ ಡಿಫ್ಲೆಕ್ಟ್ ಆಗುತ್ತೆ. ಈ ರೀತಿ ಸ್ವಲ್ಪ ಮಾತ್ರ ಅದರ ಡೈರೆಕ್ಷನ್ ಚೇಂಜ್ ಮಾಡಿಕೊಂಡು ಮುಂದಕ್ಕೆ ಹೋಗ್ಬಿಡುತ್ತೆ. ಇಲ್ಲ ಗ್ರಾವಿಟೇಷನ್ ಫೋರ್ಸ್ ಸ್ವಲ್ಪ ಜಾಸ್ತಿ ಇತ್ತು ಅಂದ್ರೆ ಏನಾಗುತ್ತೆ, ಈ ರೀತಿ ನೇರವಾಗಿ ಬರೋ ಚೆಂಡು ಸ್ವಲ್ಪ ಜಾಸ್ತಿನೇ ಡಿಫ್ಲೆಕ್ಟ್ ಆಗಿಬಿಡುತ್ತೆ. ಜಾಸ್ತಿ ಡಿಫ್ಲೆಕ್ಟ್ ಆಗಿ ಬೇರೆ ಡೈರೆಕ್ಷನ್ ಹೋಗ್ಬಿಡುತ್ತೆ. ಇನ್ನೂ ಜಾಸ್ತಿ ಗ್ರಾವಿಟೇಷನ್ ಫೋರ್ಸ್ ಈ ನೀಲಿ ಚೆಂಡಿನ ಮೇಲೆ ಬಿದ್ದರೆ ಅದು ಈ ರೀತಿ ಈ ಹಸಿರು ಚೆಂಡಿನ ಸುತ್ತಲಿಕ್ಕೆ ಶುರು ಆಗುತ್ತೆ. ಯಾಕೆ ನೀಲಿ ಚೆಂಡು ಸುತ್ತಲಿಕ್ಕೆ ಶುರು ಆಗುತ್ತೆ ಅಂದ್ರೆ ನೀಲಿ ಚೆಂಡಲ್ಲಿರುವಂತಹ ಕೈನೆಟಿಕ್ ಎನರ್ಜಿ ಇದನ್ನ ನೇರವಾಗಿ ಚಲಿಸೋ ಹಾಗೆ ಮಾಡುತ್ತೆ. ಈ ಹಸಿರು ಚೆಂಡಿನ ಗ್ರಾವಿಟೇಷನ್ ಫೋರ್ಸ್ ಅದನ್ನ ಒಳಗೆ ಎಳೆಯೋ ರೀತಿ ಮಾಡುತ್ತೆ. ನೀವು ಹೊರಗೆ ಹೋಗುವಂತ ಶಕ್ತಿ ಮತ್ತು ಒಳಗೆ ಎಳೆಯುವಂತ ಶಕ್ತಿ ಎರಡು ಬ್ಯಾಲೆನ್ಸ್ ಆದ್ರೆ ಈ ನೀಲಿ ಚೆಂಡು ಈ ರೀತಿ ಸುತ್ತಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಈ ಎರಡು ಚೆಂಡಿನ ಮಧ್ಯೆ ಇರುವಂತ ದೂರ ಕೂಡ ಮುಖ್ಯ ಆಗುತ್ತೆ. ಅಂದ್ರೆ ಈ ನೀಲಿ ಚೆಂಡಿನ ದೂರ ಜಾಸ್ತಿ ಇತ್ತು ಅಂದ್ರೆ ಬರೀ ಡಿಫ್ಲೆಕ್ಟ್ ಆಗಿ ಹೋಗುತ್ತೆ. ದೂರ ತುಂಬಾ ಕಮ್ಮಿ ಇತ್ತು ಅಂದ್ರೆ ಏನಾಗುತ್ತೆ ಅಂದ್ರೆ ತುಂಬಾ ಹತ್ತಿರದಿಂದ ಬಂದ್ರೆ ಏನಾಗುತ್ತೆ, ನೇರವಾಗಿ ಬಂದು ಹೊಳೆಯುತ್ತೆ. ಹಾಗಾಗಿ ಈ ನೀಲಿ ಚೆಂಡಿನ ಕೈನೆಟಿಕ್ ಎನರ್ಜಿ ಅಂದ್ರೆ ಅದರ ವೇಗ ಮತ್ತೆ ಎರಡು ಚೆಂಡಿನ ಮಧ್ಯದಲ್ಲಿ ಇರತಕ್ಕಂಥ ದೂರ ಮತ್ತು ಎರಡು ಚೆಂಡಿನ ಮಧ್ಯದಲ್ಲಿ ಇರತಕ್ಕಂಥ ಗ್ರಾವಿಟೇಷನಲ್ ಎನರ್ಜಿ, ಇವು ಮೂರು ಒಂದು ಕರೆಕ್ಟ್ ಆದ ಬ್ಯಾಲೆನ್ಸ್ ಬಂದ್ರೆ ಅಂದ್ರೆ ದೂರ, ಕೈನೆಟಿಕ್ ಎನರ್ಜಿ ಮತ್ತು ಗ್ರಾವಿಟೇಷನಲ್ ಫೋರ್ಸ್ ಈ ಮೂರರ ಒಂದು ಡ್ಯಾನ್ಸ್ ಅಂತ ಹೇಳ್ಬೋದು. ಒಂದು ವಸ್ತು ಬಾಹ್ಯಾಕಾಶದಲ್ಲಿ ಇನ್ನೊಂದು ವಸ್ತುವಿನ ಸುತ್ತುವುದು. ಇದೇ ರೀತಿನೇ ನಮ್ಮ ಬಾಹ್ಯಾಕಾಶದಲ್ಲಿ ಒಂದು ವಸ್ತು ಇನ್ನೊಂದು ವಸ್ತುವಿನ ಸುತ್ತೋದು. ಇದು ಗ್ರಹಗಳಿರ್ಬೋದು, ಉಪಗ್ರಹಗಳಿರ್ಬೋದು, ಉಲ್ಕೆಗಳಿರ್ಬೋದು, ಅಥವಾ ನಾವು ಕಳಿಸುವಂತ ಸ್ಯಾಟಲೈಟ್ ಇರ್ಬೋದು, ಇವೆಲ್ಲವೂ ಇದೇ ರೀತಿಯಾದ ಒಂದು ತತ್ವದ ಮೇಲೆ ವರ್ಕ್ ಆಗೋದು.
ಹಾಗಿದ್ರೆ ಒಂದು ಮುಂದಿನ ಪ್ರಶ್ನೆ, ಈ ಹಸಿರು ಚೆಂಡಿಗೆ ಮಾತ್ರ ಅಲ್ವಲ್ಲ ಗ್ರಾವಿಟೇಷನಲ್ ಎನರ್ಜಿ ಇರೋದು, ಈ ನೀಲಿ ಚೆಂಡಿಗೂ ಗ್ರಾವಿಟೇಷನಲ್ ಫೋರ್ಸ್ ಇದೆಯಲ್ಲ, ಈ ನೀಲಿ ಚೆಂಡು ಹಸಿರು ಚೆಂಡನ್ನ ಏನ್ ಮಾಡುತ್ತೆ ಅಂತ ನಾವು ಕೇಳೋದಾಗಿದ್ರೆ ಅದು ಕೂಡ ಈ ನೀಲಿ ಚೆಂಡಿನ ಗ್ರಾವಿಟೇಷನಲ್ ಎನರ್ಜಿ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ನೀಲಿ ಚೆಂಡಿನ ಗ್ರಾವಿಟೇಷನಲ್ ಎನರ್ಜಿ ಸ್ವಲ್ಪ ಕಡಿಮೆ ಇತ್ತು ಅಂದ್ರೆ ಈ ಹಸಿರು ಚೆಂಡು ನಿಂತಲ್ಲೇ ಈ ರೀತಿ ಈ ನೀಲಿ ಚೆಂಡಿನ ಜೊತೆ ನಿಂತಲ್ಲೇ ಈ ರೀತಿ ತಿರುಗ್ಲಿಕ್ಕೆ ಶುರು ಆಗುತ್ತೆ. ಇಲ್ಲ ಈ ನೀಲಿ ಚೆಂಡಿನ ಗ್ರಾವಿಟೇಷನ್ ಫೋರ್ಸ್ ಸ್ವಲ್ಪ ಜಾಸ್ತಿ ಇತ್ತಂದ್ರೆ ಇದು ತನಗೆ ತಾನೇ ತಿರುಗ್ಲಿಕ್ಕೂ ಶುರು ಆಗುತ್ತೆ, ಜೊತೆಗೆ ಅದರ ಸ್ಥಾನದ ಬದಲಾವಣೆ ಕೂಡ ಆಗುತ್ತೆ. ಅಂದ್ರೆ ತಾನಕ್ಕೆ ತಾನೇ ತಿರುಗುತ್ತೆ, ಜೊತೆಗೆ ಅಲ್ಲೇ ಒಂದು ಸ್ವಲ್ಪ ಮೆತ್ತಗೆ ತಿರುಗಕ್ಕೆ ಶುರು ಆಗುತ್ತೆ. ಈ ನೀಲಿ ಚೆಂಡಿನ ಗ್ರಾವಿಟೇಷನಲ್ ಫೋರ್ಸ್ ತುಂಬಾ ಜಾಸ್ತಿ ಇತ್ತಂದ್ರೆ ಇದು ಒಂದರ ಸುತ್ತು ಒಂದು ಸುತ್ತಲಿಕ್ಕೆ ಈ ರೀತಿ ಶುರು ಆಗುತ್ತೆ. ಇದಕ್ಕೆ ಒಂದು ಉದಾಹರಣೆ ಅಂದ್ರೆ ಅದು ಬೈನರಿ ಸ್ಟಾರ್ಸ್. ನಮ್ಮ ಬಾಹ್ಯಾಕಾಶದಲ್ಲಿ ಕೆಲವು ನಕ್ಷತ್ರಗಳು ಒಂದರ ಸುತ್ತು ಒಂದು ಸುತ್ತಾ ಇದೆ, ಅದನ್ನ ನಾವು ಬೈನರಿ ಸ್ಟಾರ್ಸ್ ಅಂತ ಕರಿತೀವಿ. ಈಗ ನಾವು ನೀಲಿ ಚೆಂಡಿನ ಗ್ರಾವಿಟೇಷನ್ ಫೋರ್ಸ್ ಕಾರಣ ಈ ಹಸಿರು ಚೆಂಡು ನಿಂತಲ್ಲೇ ತಿರುಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಈ ರೀತಿ ಹಸಿರು ಚೆಂಡು ತಿರುಗಿ ಶುರು ಆಗ ಏನಾಗುತ್ತೆ, ನೀಲಿ ಚೆಂಡಿನ ಮೇಲೇನು ಪರಿಣಾಮ ಬೀಳುತ್ತೆ. ಅದರಿಂದ ನೀಲಿ ಚೆಂಡು ಕೂಡ ಹಸಿರು ಚೆಂಡಿನ ಸುತ್ತುವ ಸಮಯದಲ್ಲಿ ನೀಲಿ ಚೆಂಡು ತನಗ್ ತಾನೇ ತಿರುಗ್ಲಿಕ್ಕೂ ಶುರು ಆಗುತ್ತೆ. ಈ ನೀಲಿ ಚೆಂಡು ತನಗ್ ತಾನೇ ತಿರುಗ್ಲಿಕ್ಕೆ ಶುರು ಆದಾಗ ಮತ್ತೆ ಅದರ ಪರಿಣಾಮ ಹಸಿರು ಚೆಂಡಿನ ಮೇಲೇನು ಬೀಳುತ್ತೆ. ಈ ರೀತಿ ಒಂದಕ್ಕೊಂದು ಪರಿಣಾಮಗಳು ಬೀಳ್ತಾ ಹೋದ್ರೆ ಈ ಚೆಂಡುಗಳು ಯಾವ ರೀತಿ ತಿರುಗ್ತಾ ಇದೆ ಅದರಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಬರುತ್ತೆ. ನೀಲಿ ಚೆಂಡು ತಿರುಗಿದಾಗ ಏನಾಯ್ತು, ಇದರಲ್ಲಿ ಕೈನೆಟಿಕ್ ಎನರ್ಜಿಯಲ್ಲಿ ಬದಲಾವಣೆ ಬಂತು. ಈ ಕೈನೆಟಿಕ್ ಎನರ್ಜಿ ಅನ್ನೋದು ಸ್ವಲ್ಪ ಜಾಸ್ತಿ ಆದ್ರೆ ಏನಾಗುತ್ತೆ, ನೀಲಿ ಚೆಂಡು ತಿರುಗ್ತಾ ಇದರ ಸರ್ಕಲ್ ಏನಿದೆ ಇದು ದೊಡ್ಡದಾಗ್ತಾ ಹೋಗುತ್ತೆ. ದೊಡ್ಡದಾಗಿ ಆಗಿ ಏನಾಗುತ್ತೆ, ಈ ಹಸಿರು ಚೆಂಡಿನ ಗುರುತ್ವಾಕರ್ಷಣೆ ಶಕ್ತಿಯಿಂದ ಅದು ಹೊರಗೆ ಬಂದ್ಬಿಟ್ಟು ಈ ರೀತಿ ಬೇರೆ ಯಾವ್ದಾದ್ರು ಒಂದು ಡೈರೆಕ್ಷನ್ಗೆ ಹೊರಟೋಗ್ಬಿಡುತ್ತೆ. ಇದಕ್ಕೊಂದು ಉದಾಹರಣೆ ಯಾವ್ದಂದ್ರೆ ನಮ್ಮ ಭೂಮಿ ನಮ್ಮ ಸೂರ್ಯನಿಂದ ಪ್ರತಿ ವರ್ಷ ದೂರ ಹೋಗ್ತಾ ಇದೆ. ವರ್ಷಕ್ಕೆ 1.5 ಸೆಂಟಿಮೀಟರ್ ಅಷ್ಟು ನಮ್ಮ ಭೂಮಿ ಸೂರ್ಯನಿಂದ ದೂರ ಹೋಗ್ತಾ ಇದೆ. ಹಾಗೆ ನಮ್ಮ ಚಂದ್ರ ಕೂಡ ಭೂಮಿಯಿಂದ ವರ್ಷಕ್ಕೆ 3.5 ಸೆಂಟಿಮೀಟರ್ ಅಷ್ಟು ಭೂಮಿಯಿಂದ ದೂರ ಹೋಗ್ತಾ ಇದೆ. ಈಗ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗೋ ಬದಲು ಕಮ್ಮಿ ಆದ್ರೆ ಏನಾಗುತ್ತೆ ಅಂತ ನೋಡೋಣ. ಕೈನೆಟಿಕ್ ಎನರ್ಜಿ ಕಮ್ಮಿ ಆದ್ರೆ ಈ ನೀಲಿ ಚೆಂಡು ಹಸಿರು ಚೆಂಡಿನ ಹತ್ರ ಬರ್ಲಿಕ್ಕೆ ಶುರು ಆಗುತ್ತೆ. ಹತ್ರ ಬರುವಾಗ ಇವೆರಡರ ಮಧ್ಯೆ ಇರುವಂತಹ ಗ್ರಾವಿಟೇಷನಲ್ ಎನರ್ಜಿ ಇದೆ ಅದು ಜಾಸ್ತಿ ಆಗುತ್ತೆ, ಯಾಕಂದ್ರೆ ದೂರ ಕಮ್ಮಿ ಆಯ್ತು. ಈ ರೀತಿ ಗ್ರಾವಿಟೇಷನಲ್ ಎನರ್ಜಿ ಜಾಸ್ತಿ ಆಗುವಾಗ ಈ ನೀಲಿ ಚೆಂಡು ಸುತ್ತುವ ವೇಗ ಏನಿದೆ ಅದು ಜಾಸ್ತಿ ಆಗುತ್ತೆ. ಇದರ ವೇಗ ಜಾಸ್ತಿ ಆಗಿದ್ರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಆದ್ರೂ ಕೂಡ ಈ ನೀಲಿ ಚೆಂಡಿಗೆ ದೂರ ಹೋಗ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಇಲ್ಲಿ ಗ್ರಾವಿಟೇಷನ್ ಫೋರ್ಸ್ ತುಂಬಾ ಜಾಸ್ತಿ ಆಗಿದೆ. ನೀಲಿ ಚೆಂಡು ಹಸಿರು ಚೆಂಡಿನ ಹತ್ರ ಬಂದಿದ್ದ ಕಾರಣ ಆ ವೇಗ ಯಾವ ರೀತಿ ಜಾಸ್ತಿ ಆಗುತ್ತೆ ಅಂತ ಉದಾಹರಣೆ ನೋಡ್ಬೇಕಂದ್ರೆ ಈ ಐಸ್ ಸ್ಕೇಟಿಂಗ್ ಮಾಡೋರ್ನ ಗಮನಿಸಿದ್ರೆ ಗೊತ್ತಾಗುತ್ತೆ. ಐಸ್ ಸ್ಕೇಟಿಂಗ್ ಮಾಡೋರು ತಿರುಗ್ಲಿಕ್ಕೆ ಶುರು ಮಾಡುವಾಗ ಅವರು ಕೈಗಳನ್ನ ಈ ರೀತಿ ಅಗಲ ಮಾಡ್ಕೊಂಡು ಅಂದ್ರೆ ದೂರ ಇಟ್ಕೊಂಡು ತಿರುಗ್ಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಸ್ವಲ್ಪ ವೇಗವಾಗಿ ತಿರುಗದ್ಮೇಲೆ ಆ ತಿರುಗಾಟದ ವೇಗ ಜಾಸ್ತಿ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ, ಅವ್ರ ಕೈಗಳನ್ನ ಹತ್ರ ಈ ರೀತಿ ತಗೊಂಡ್ಬರ್ತಾರೆ. ಅವ್ರ ಕೈಗಳನ್ನ ಹತ್ರ ತರುವಾಗ ಏನಾಗುತ್ತೆ, ಅವರ ತಿರುಗಾಟದ ವೇಗ ಕೂಡ ಜಾಸ್ತಿ ಆಗುತ್ತೆ. ಈಗ ಅವ್ರ ಕೈಯಲ್ಲಿ 2 ವಸ್ತುಗಳಿದೆ ಅಂತ ನಾವು ಅನ್ಕೊಂಡ್ರೆ ಆ ವಸ್ತುಗಳು ಒಂದರ ಸುತ್ತ ಒಂದು ಸುತ್ತುವ ವೇಗ ಕೂಡ ಜಾಸ್ತಿ ಆಗುತ್ತೆ. ಅದೇ ರೀತಿನೇ ಗುರುತ್ವಾಕರ್ಷಣೆ ಶಕ್ತಿಯಿಂದ 2 ವಸ್ತುಗಳು ಸುತ್ಕೊಂಡು ಹತ್ರ ಬಂದ್ರೆ ಅವು ಸುತ್ತುವ ವೇಗ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ನೀಲಿ ಚೆಂಡಿನ ವೇಗ ಜಾಸ್ತಿ ಆಗುತ್ತೆ, ವೇಗ ಜಾಸ್ತಿ ಆಗ್ತಾ ಹಸಿರು ಚೆಂಡಿನ ಹತ್ರ ಬರುತ್ತೆ. ಹಸಿರು ಚೆಂಡಿನ ಹತ್ರ ಬರುವಾಗ ನೀಲಿ ಚೆಂಡಿನ ವೇಗ ಮತ್ತೆ ಜಾಸ್ತಿ ಆಗುತ್ತೆ. ಈ ರೀತಿ ವೇಗ ಜಾಸ್ತಿ ಆಗೋದು ಮತ್ತೆ ಹತ್ರ ಬರೋದು ನಡೀತಾನೆ ಇರುತ್ತೆ. ಹಾಗೆ ಎಷ್ಟು ವೇಗ ಆಗ್ಬೋದಂದ್ರೆ 1 ಗಂಟೆಗೆ 1000 ಕಿಲೋಮೀಟರ್ಸ್ ವರೆಗೂ ವೇಗ ಜಾಸ್ತಿ ಆಗ್ಬೋದು, ಅಥವಾ 1 ಸೆಕೆಂಡ್ ಅಲ್ಲಿ ಕೂಡ 1000 ಕಿಲೋಮೀಟರ್ಸ್ ದೂರದಲ್ಲಿ ಈ ನೀಲಿ ಚೆಂಡು ಚಲಿಸಬಹುದು. ಆ ರೀತಿ ಬಹಳ ವೇಗದಲ್ಲಿ ಚಲಿಸ್ತಾ ಈ ನೀಲಿ ಚೆಂಡು ಹಸಿರು ಚೆಂಡಿಗೆ ಹತ್ರ ಬಂದು ಇದಕ್ಕೆ ಡಿಕ್ಕಿ ಹೊಡೆಯುತ್ತೆ. ಇದಕ್ಕೂ ಒಂದು ಉದಾಹರಣೆ ಇದೆ. ನಮ್ಮ ಮಾರ್ಸ್ ಪ್ಲಾನೆಟ್ ಏನಿದೆ ಮಂಗಳ ಗ್ರಹ, ಅದಕ್ಕೆ 2 ಉಪಗ್ರಹ ಇದೆ, ಫೋಬೋಸ್ ಮತ್ತು ಡಿಮೋಸ್ ಅಂತ. ಇವೆರಡನ್ನ ಮಂಗಳ ಗ್ರಹದ ಚಂದ್ರ ಅಂತ ನಾವು ಹೇಳ್ಬೋದು. ಅದರಲ್ಲಿ ಫೋಬೋಸ್ ಉಪಗ್ರಹ ಏನಿದೆ, ಆ ಫೋಬೋಸ್ ಅನ್ನೋ ಉಪಗ್ರಹ ಮಂಗಳ ಗ್ರಹಕ್ಕೆ ಪ್ರತಿ ವರ್ಷ 2 ಸೆಂಟಿಮೀಟರ್ ಅಷ್ಟು ಹತ್ರ ಬರ್ತಾ ಇದೆ. ಒಂದು 5 ಕೋಟಿ ವರ್ಷಗಳಲ್ಲಿ ಆ ಫೋಬೋಸ್ ಉಪಗ್ರಹ ಮಂಗಳ ಗ್ರಹದಲ್ಲಿ ಹೋಗಿ ಡಿಕ್ಕಿ ಹೊಡಿಬಹುದು. ಈ ರೀತಿ ಡಿಕ್ಕಿ ಹೊಡೆಯೋ ಕೂಡ ಈ ಹಸಿರು ಚೆಂಡಿನ ಗ್ರಾವಿಟೇಷನ್ ಫೋರ್ಸ್ ತುಂಬಾ ಜಾಸ್ತಿ ಇತ್ತು ಅಂದ್ರೆ ಏನಾಗುತ್ತೆ, ಈ ನೀಲಿ ಚೆಂಡು ಹಸಿರು ಚೆಂಡಿನ ಹತ್ರ ಬರ್ತಿದಂಗೆನೆ ಇದನ್ನ ರಿಪ್ ಮಾಡಾಕ್ಬಿಡುತ್ತೆ. ಅಂದ್ರೆ ಇದನ್ನ ಚೂರ್ ಮಾಡುತ್ತೆ. ಚೂರ್ ಮಾಡೋ ಕೂಡ ಇದರಿಂದ ಹೊರಗೆ ಬರುವಂತಹ ಪಾರ್ಟಿಕಲ್ಸ್ ಏನಿದೆ, ಸಣ್ಣ ಪುಟ್ಟ ಭಾಗಗಳೇನಿದೆ, ಅದಕ್ಕೂ ಕೈನೆಟಿಕ್ ಎನರ್ಜಿ ಇರುತ್ತಲ್ಲ, ಆ ಪಾರ್ಟಿಕಲ್ಸ್ ಎಲ್ಲವೂ ಇದ್ರ ಸುತ್ತಲಿಕ್ಕೆ ಶುರು ಆಗುತ್ತೆ. ಮುಂಚೆ ಯಾವ ರೀತಿ ನೀಲಿ ಚೆಂಡು ಸುತ್ತಾಯ್ತು ಅದರ ಬದಲು, ಅಂದ್ರೆ ನೀಲಿ ಚೆಂಡಿನ ಬದಲು ನೀಲಿ ಚೆಂಡಿನ ಸಣ್ಣ ಭಾಗಗಳು, ಪಾರ್ಟಿಕಲ್ಸ್ ಏನಿದೆ ಇದರ ಸುತ್ತಲಿಕ್ಕೆ ಶುರು ಆಗುತ್ತೆ. ಇದಕ್ಕೊಂದು ಉದಾಹರಣೆ ನಮ್ಗೆ ಗೊತ್ತಿದೆಯಲ್ಲ, ಸ್ಯಾಟರ್ನ್ ಪ್ಲಾನೆಟ್ ಅಥವಾ ಶನಿ ಗ್ರಹದ ರಿಂಗ್ ಏನಿದೆ,
ಅದು ಇದೇ ರೀತಿನೇ ಉಂಟಾಗಿರೋದು. ಹೀಗೆ ಆ ರಿಂಗ್ ತರ ಸಣ್ಣ ಸಣ್ಣ ಭಾಗಗಳು ಏನು ಇದರ ಸುತ್ತ ಇದೆ, ಅದರಲ್ಲೂ ಕೂಡ ಮತ್ತೆ ಕೈನೆಟಿಕ್ ಎನರ್ಜಿ ಮತ್ತೆ ಗ್ರಾವಿಟೇಷನಲ್ ಎನರ್ಜಿಯಲ್ಲಿ ಏನಾದ್ರು ಏರುಪೇರು ಇತ್ತು ಅಂದ್ರೆ ಆ ಸಣ್ಣ ಸಣ್ಣ ಭಾಗಗಳು ದೂರ ಹೋಗ್ಬೋದು, ಅಥವಾ ಅವುಗಳ ವೇಗ ತುಂಬಾ ಜಾಸ್ತಿಯಾಗಿ ಬಂದು ಈ ಹಸಿರು ಚೆಂಡಿಗೆ ಬಂದು ಹೊಡೆಯಬಹುದು. ಅಷ್ಟು ವೇಗವಾಗಿ ಬಂದು ಇದಕ್ಕೆ ಡಿಕ್ಕಿ ಹೊಡೆಯುವಾಗ ಅಲ್ಲಿ ಬಹಳಷ್ಟು ಹೀಟ್ ಎನರ್ಜಿ ಉಂಟಾಗುತ್ತೆ. ಇದಕ್ಕೆ ಉದಾಹರಣೆ ಹೇಳೋದಾಗಿದ್ರೆ, ನಾವು ಎರಡು ಕಲ್ಲುಗಳು ತಗೊಂಡು ಈ ರೀತಿ ಒಂದಕ್ಕೊಂದು ಹೊಡೆದ್ರೆ ಅಲ್ಲಿ ಅದರಿಂದ ಸ್ಪಾರ್ಕ್ ಬರುತ್ತೆ. ಆ ಸ್ಪಾರ್ಕ್ ಬರಲಿಕ್ಕೆ ಕಾರಣ ಏನು, ಅಲ್ಲಿ ಹೀಟ್ ಎನರ್ಜಿ ಜನರೇಟ್ ಆಗಿದೆ. ಅದೇ ರೀತಿನೇ ಬಾಹ್ಯಾಕಾಶದಲ್ಲೂ ಕೂಡ ಸ್ಪೇಸ್ ಆಬ್ಜೆಕ್ಟ್ಸ್ ಬಂದು ಒಂದಕ್ಕೊಂದು ಡಿಕ್ಕಿ ಹೊಡೆಯುವಾಗ ಆ ವೇಗದಿಂದ ತುಂಬಾ ಹೀಟ್ ಎನರ್ಜಿ ಜನರೇಟ್ ಆಗಿ ಅವು ಮೆಲ್ಟ್ ಆಗಿ ಒಂದಕ್ಕೊಂದು ಕೂಡ್ಕೊಳ್ಳುತ್ತೆ. ಅದು ಆಗ್ಲೇ ಹೇಳ್ದಂಗೆ ಚೂರಾಗಿ ಬಂದು ಕೂಡ್ಕೊಬಹುದು, ಅಥವಾ ಪೂರ್ತಿಯಾಗಿ ಅಂದ್ರೆ ಒಂದೇ ವಸ್ತುವಾಗಿ ಬಂದು ಇದಕ್ಕೆ ಡಿಕ್ಕಿ ಹೊಡಿಬಹುದು. ಮತ್ತೆ ಅದೇ ಆಗುತ್ತೆ, ಆ ವೇಗಕ್ಕೆ ಆ ಎನರ್ಜಿಗೆ ಅಲ್ಲಿ ಹೀಟ್ ಎನರ್ಜಿ ತುಂಬಾ ಜನರೇಟ್ ಆಗಿ ಇವೆರಡು ಮೆಲ್ಟ್ ಆಗಿ ಒಂದಾಗಿ ಕೂಡ್ಕೊಳ್ಳುತ್ತೆ. ಒಟ್ಟಿಗೆ ಸೇರಿದಾಗ ಏನಾಗುತ್ತೆ, ಇದರ ಗಾತ್ರ ದೊಡ್ಡದಾಗುತ್ತೆ. ಗಾತ್ರ ದೊಡ್ಡದಾದಾಗ ಏನಾಗುತ್ತೆ, ಇದರ ಗ್ರಾವಿಟೇಷನಲ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ. ಜೊತೆಗೆ ಇದು ಬಂದು ಡಿಕ್ಕಿ ಹೊಡೆಯುವಾಗ ಆ ಕೈನೆಟಿಕ್ ಎನರ್ಜಿ ಏನಾಗುತ್ತೆ, ಆ ಕೈನೆಟಿಕ್ ಎನರ್ಜಿಯಿಂದ ಇದು ನಿಂತಲ್ಲೇ ಸುತ್ತಲಿಕ್ಕೆ ಶುರು ಆಗುತ್ತೆ. ನಿಂತಲ್ಲೇ ಸುತ್ತಬಹುದು ಅಥವಾ ಬೇರೆ ಕಡೆಗೆ ಹೋಗ್ತಾ ಸುತ್ತಕೊಂಡೇ ಹೋಗುತ್ತೆ. ಇದರಲ್ಲಿ ಒಂದು ಕೈನೆಟಿಕ್ ಎನರ್ಜಿ ಇದೆ, ಅದರಿಂದ ಸುತ್ತಾ ಇದೆ. ಜೊತೆಗೆ ಇದರ ಗ್ರಾವಿಟೇಷನಲ್ ಫೋರ್ಸ್ ಕೂಡ ಜಾಸ್ತಿ ಆಯಿತು. ಈಗ ಗ್ರಾವಿಟೇಷನಲ್ ಫೋರ್ಸ್ ಜಾಸ್ತಿ ಆಗಿದ್ದಕ್ಕೆ ಏನಾಯ್ತು, ಸುತ್ತಮುತ್ತ ಇರುವಂತಹ ವಸ್ತುಗಳನ್ನ ಇದ್ರ ಕಡೆಗೆ ಜಾಸ್ತಿ ಎಳ್ಕೊಳಕ್ ಶುರು ಆಗುತ್ತೆ. ಆ ರೀತಿ ಜಾಸ್ತಿ ಸ್ಪೇಸ್ ಆಬ್ಜೆಕ್ಟ್ಸ್ ಬಂದು ಇದಕ್ಕೆ ಹೊಡೆಯುವಾಗ ಮತ್ತೆ ಅದೇ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ಅದು ಮೆಲ್ಟ್ ಆಗಿ ಒಂದಾಗಿ ಅದರ ಗಾತ್ರ ಬೆಳೆಯುತ್ತೆ. ಗಾತ್ರ ಬೆಳೀತಾ ಗ್ರಾವಿಟೇಷನಲ್ ಫೋರ್ಸ್ ಜಾಸ್ತಿ ಆಗುತ್ತೆ. ಗ್ರಾವಿಟೇಷನಲ್ ಫೋರ್ಸ್ ಜಾಸ್ತಿ ಆಗುವಾಗ ಮತ್ತೆ ಬೇರೆ ಕಡೆಯಿಂದ ಆಬ್ಜೆಕ್ಟ್ಸ್ ಎಳ್ಕೊಳ್ಳುತ್ತೆ. ನಂತರ ಇದು ಬೆಳೆಯುವಾಗ ಗ್ರಾವಿಟೇಷನಲ್ ಫೋರ್ಸ್ ಜಾಸ್ತಿ ಆಗುತ್ತೆ. ಆಗ ಮತ್ತೆ ಐಟಮ್ಸ್ ಬಂದು ಹೊಡೆಯುತ್ತೆ. ಆಗ ಮತ್ತೆ ಬೆಳೆಯುತ್ತೆ. ಇದು ಬೆಳೀತಾ ಇದೊಂದು ಉಲ್ಕೆಯಾಗಿ ಅಥವಾ ಒಂದು ಆಸ್ಟ್ರಾಯ್ಡ್ ಆಗಿ ಪರಿವರ್ತನೆ ಆಗ್ಬೋದು, ಅಥವಾ ಒಂದು ಉಪಗ್ರಹದ ಸೈಜ್ ಬರಬಹುದು, ಅಥವಾ ಒಂದು ಗ್ರಹದ ಸೈಜ್ ಬರಬಹುದು, ಅಥವಾ ಸೈಜ್ ತುಂಬಾ ಜಾಸ್ತಿಯಾಗಿ ನಕ್ಷತ್ರನೇ ಆಗ್ಬೋದು. ಅಂದ್ರೆ ಇದರಿಂದನೂ ನಕ್ಷತ್ರ ಆಗ್ಬೋದು. ನಾನು ಆಗ್ಲೇ ಹೇಳಿದ್ದೆ, ಬಾಹ್ಯಾಕಾಶದಲ್ಲಿ ಸಾಮಾನ್ಯವಾಗಿ ವಸ್ತುಗಳು ಚಲಿಸುವಾಗ ತಿರ್ಕೊಂಡು ಚಲಿಸ್ತಾ ಇರುತ್ತೆ ಅಂತ. ಆ ರೀತಿ ಮೊದಲೇ ತಿರುಗುವಂತ ವಸ್ತುಗಳು ಒಂದರ ಸುತ್ತು ಮತ್ತೊಂದು ಸುತ್ತಲಿಕ್ಕೆ ಶುರುವಾಗುವಾಗ ಇವೆರಡರ ಗ್ರಾವಿಟೇಷನಲ್ ಫೋರ್ಸ್ ಇಂದ ಇವು ಏನು ತಾನೇ ತಿರುಗ್ತಾ ಇದೆ ಅದರ ವೇಗದಲ್ಲಿ ಕಡಿಮೆ ಕೂಡ ಆಗ್ಬೋದು. ಇದರ ಉದಾಹರಣೆ ಕೂಡ ನಮ್ಮಲ್ಲಿದೆ. ಚಂದ್ರನ ಗುರುತ್ವಾಕರ್ಷಣೆ ಕಾರಣ ನಮ್ಮ ಭೂಮಿಯನ್ನು ತಿರುಗ್ತಾ ಇದೆ, ಅದು ಸ್ಲೋ ಆಗ್ತಾ ಇದೆ. ಅಂದ್ರೆ 100 ವರ್ಷಕ್ಕೆ 2 ಮಿಲಿ ಸೆಕೆಂಡ್ ಅಷ್ಟು ನಮ್ಮ ಭೂಮಿಯ ತಿರುಗಾಟ ಕಡಿಮೆ ಆಗ್ತಾ ಇದೆ. ನಮ್ಮ ದಿನ ಏನು 24 ಗಂಟೆ ಇದೆ, ಅದು 100 ವರ್ಷ ಆದ್ಮೇಲೆ 2 ಮಿಲಿ ಸೆಕೆಂಡ್ ಜಾಸ್ತಿ ಆಗ್ಬೋದು. ಹಾಗೆ ಭೂಮಿಯ ಗುರುತ್ವಾಕರ್ಷಣೆ ಶಕ್ತಿ ಚಂದ್ರನ ಮೇಲೆ ಏನು ಪರಿಣಾಮ ಆಗಿದೆ ಅಂತ ನೋಡಿದ್ರೆ, ಸಾಕಷ್ಟು ವೇಗವಾಗಿ ತಿರುಗ್ತಿದ್ದಂತ ಚಂದ್ರನನ್ನ ಭೂಮಿ ಸ್ಲೋ ಮಾಡ್ತಾ ಈಗ ಚಂದ್ರ 27 ದಿನದಲ್ಲೊಮ್ಮೆ ಮಾತ್ರ ಒಂದು ಸರಿ ತಿರುಗೋದು. ಅಂದ್ರೆ ಭೂಮಿ ಸುತ್ತ ಎಷ್ಟು ಸಮಯದಲ್ಲಿ ಅದು ಸುತ್ತಾ ಇದೆ ಅಷ್ಟೇ ಸಮಯದಲ್ಲೇನೆ ಒಂದು ಸರಿ ತಿರುಗೋದು. ಇದೇ ಕಾರಣಕ್ಕೇನೆ ಚಂದ್ರನ ಒಂದು ಭಾಗ ಮಾತ್ರ ನಮ್ಗೆ ಯಾವಾಗ್ಲೂ ಭೂಮಿಯಿಂದ ಕಾಣಿಸ್ಕೊಳ್ಳೋದು. ಇದು ಒಂದೊಂದೇ ವಸ್ತುಗಳು ಬಂದು ಡಿಕ್ಕಿ ಹೊಡೆದು ಒಂದು ವಸ್ತು ದೊಡ್ಡದಾಗ್ತಾ ಇರೋದು. ಆದ್ರೆ ನಮ್ಮ ಸೋಲಾರ್ ಸಿಸ್ಟಮ್ ಏನಿದೆ, ಸೌರಮಂಡಲ, ಇದರಲ್ಲಿ ಎಲ್ಲಾ ವಸ್ತುಗಳಿದೆಯಲ್ಲ, ಒಂದು ನಕ್ಷತ್ರ ಇದೆ, ಗ್ರಹಗಳಿದೆ, ಉಪಗ್ರಹ ಇದೆ, ಆಸ್ಟ್ರಾಯ್ಡ್ಸ್ ಇದೆ, ಅಂದ್ರೆ ಉಲ್ಕೆಗಳಿದೆ. ಇವೆಲ್ಲವೂ ಒಟ್ಟಿಗೆ ಹೇಗೆ ಬಂತು ಅಂತ ನಾವು ಮುಂದಿನ ವಿಡಿಯೋ ನೋಡೋಣ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಸಂಶಯಗಳಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನಾವು ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ನಮಸ್ಕಾರ.